ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಬಹಳ ವಿಶೇಷವಾದಂಥ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇನಂತಂದರೆ, ಈಗ 2024ನೇ ಇಸ್ವಿಯಲ್ಲಿ ಯಾವುದೇ ರೀತಿಯ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ನೋಟಿಫಿಕೇಷನ್ ಕರ್ನಾಟಕದಲ್ಲಿ ಆಗಲಿಲ್ಲ. 2025ರಲ್ಲಿ ಯಾವಾಗ ನೋಟಿಫಿಕೇಷನ್ ಆಗ್ಬೋದು ಹೇಳುವಂಥದ್ದು ಎಲ್ರಿಗೂ ಒಂದು ಇರುವಂಥ ಸಾಮಾನ್ಯವಾದಂಥ ನಿರೀಕ್ಷೆ ಅಲ್ವಾ. ಸೊ ಈ ನಿಟ್ಟಿನಲ್ಲಿ ನಾವು ಬೇರೆ ರಾಜ್ಯಗಳದ್ದು ಒಂದು ನೋಟಿಫಿಕೇಷನ್ ಯಾವಾಗ ಆಗಿದೆ ಹೇಳುವಂಥದ್ದು ಒಂದು ಸಣ್ಣದಾದಂಥ ಸೂಕ್ಷ್ಮದ ವಿಚಾರವನ್ನು ನೋಡೋಣ. ಸೊ ಇತ್ತೀಚೆಗೆ 2 ರಾಜ್ಯಗಳು ಡಿಸೆಂಬರ್ ಎಂಡಲ್ಲಿ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಅಂದರೆ ಡಿಸೆಂಬರ್ 2024 ಎಂಡಲ್ಲಿ. ಸೊ ದ್ಯಾಟ್ ಜನವರಿ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಅವರು ಎಕ್ಸಾಮನ್ನು ಸುಮಾರು ಮಾರ್ಚ್ ಫೆಬ್ರವರಿ ಈ ಟೈಮಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು ಹೇಳುವಂಥ ಆ ಒಂದು ಟೈಮ್ ಲೈನ್ ಇಟ್ಕೊಂಡು. ಸೊ ಕರ್ನಾಟಕದ ಕೂಡ ನಾವು ವೇಟ್ ಮಾಡಿ ನೋಡಬೇಕು. ಯಾಕೆಂದರೆ ಹಲವಾರು ಕಾರಣಗಳಿರ್ಬೋದು ನೋಟಿಫಿಕೇಷನ್ ಮಾಡದೇ ಇರೋದಕ್ಕೆ. ಯಾಕೆಂದರೆ ಒಂದು ಅಮೆಂಡ್ಮೆಂಟ್ ಆಯಿತು ಕರ್ನಾಟಕ ಜುಡಿಷರಿ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಹಲವಾರು ಅಮೆಂಡ್ಮೆಂಟ್ಗಳಾಯಿತು. ಏಜ್ ಲಿಮಿಟನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕ್ಯಾಟಗರಿಗೆ ಜಾಸ್ತಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಹಾಗೆ ಕಟ್ ಆಫನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹೀಗೆ ಹಲವಾರು ಚೇಂಜಸ್ಗಳಾಗಿವೆ. ಅದು ನೋಟಿಫಿಕೇಷನ್ ಆಗಿ ಆಬ್ಜೆಕ್ಷನ್ಸ್ ಆಗಿ ಆಗೋ ತನಕ ಸ್ವಲ್ಪ ಟೈಮ್ ಆಗ್ತಿತ್ತು. ಸೊ ನಾವಿನ್ನು ಸ್ವಲ್ಪ ದಿನದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಜುಡಿಷರಿ ಎಕ್ಸಾಮ್ ನೋಟಿಫಿಕೇಷನ್ ಕರ್ನಾಟಕದ್ದು. ಬಟ್ ಅದಕ್ಕಿಂತ ನಾವು ಇನ್ನೊಂದು ಸ್ವಲ್ಪ ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕಾಗತ್ತೆ. ಬೇರೆ ಯಾವ್ಯಾವ ರಾಜ್ಯಗಳು ಹೇಗೆ ಕಂಡಕ್ಟ್ ಮಾಡ್ತವೆ, ನಮ್ಮ ರಾಜ್ಯದ ಇದೇನು ಸ್ಟೇಟಸ್ ಏನು, ಲೈಕ್ ಕಂಪೇರ್ ಮಾಡಿದರೆ ಯಾವುದು ಸುಲಭ ಆಗತ್ತೆ, ನಾವೆಷ್ಟು ಲಕ್ಕಿ ಕೆಲವೊಂದ್ಸಲ, ಅಥವಾ ನಮ್ದು ಎಷ್ಟು ಕಷ್ಟ ಇರ್ಬೋದು ಹೇಳುವಂಥದ್ದು ನಮಗೆ ಅದರದ್ದು ಒಂದು ಸಮಗ್ರ ಮಾಹಿತಿ ನಾವು ತಿಳ್ಕೊಳ್ತಾ ಹೋದ ಹಾಗೆ ಓವರ್ ಆಲ್ ನಮ್ಮ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಕೂಡ ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು 2 ರಾಜ್ಯಗಳದ್ದು ಇತ್ತೀಚೆಗೆ ಆದಂಥ ನೋಟಿಫಿಕೇಷನ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಒಂದು ಹಿಮಾಚಲ್ ಪ್ರದೇಶಲ್ಲಿ ಆಗಿರುವಂಥ ನೋಟಿಫಿಕೇಷನ್ ಸಿವಿಲ್ ಜಡ್ಜ್ ಲೆವೆಲಲ್ಲೇ, ಹಾಗೂ ಛತ್ತೀಸ್ಗಢಲ್ಲೂ ಕೂಡ ಸಿವಿಲ್ ಜಡ್ಜ್ ಇದರಲ್ಲಿ. ಸೊ ಹೈಕೋರ್ಟಲ್ಲಿ ನೋಡಿದ್ರೆ ಸಿಗೋದಿಲ್ಲ ಸಿವಿಲ್ ಜಡ್ಜ್. ಯಾಕೆಂದರೆ ಕೆಲವೊಂದು ರಾಜ್ಯಗಳು ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ಗಳು ಎಕ್ಸಾಮ್ಸನ್ನು ನಡೆಸ್ತವೆ. ಸಿವಿಲ್ ಜಡ್ಜ್ ಎಕ್ಸಾಮ್, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮನ್ನು ಹೈಕೋರ್ಟ್ ನಡೆಸ್ತಾರೆ. ಬಟ್ ಸಿವಿಲ್ ಜಡ್ಜ್ ಎಕ್ಸಾಮ್ಸನ್ನು ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ನಡೆಸ್ತಾರೆ. ಸೊ ಅದಕ್ಕೋಸ್ಕರ ನೀವು 2 ನೋಟಿಫಿಕೇಷನ್ ನೋಡಬೇಕಂದ್ರೆ ಹಿಮಾಚಲ್ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳುವಂಥದ್ದು ಒಂದು, ಇನ್ನೊಂದು ಛತ್ತೀಸ್ಗಢ ಪಬ್ಲಿಕ್ ಸರ್ವಿಸ್ ಕಮಿಷನ್. ಈ ವೆಬ್ಸೈಟ್ಸಲ್ಲಿ ನೀವು ನೋಡಬೇಕಾಗತ್ತೆ. ಸೊ ಹಿಮಾಚಲ್ ಪ್ರದೇಶಲ್ಲಿ ನಾವು ನೋಡೋದಾದರೆ ಇಲ್ಲಿ ನೋಟಿಫಿಕೇಷನ್ಸ್ ಅಂತ ಇರುತ್ತೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಅಂತ ಬಂದಾಗ ಎಸ್ ಇಲ್ಲಿ ನಾವು ಕಾಣ್ಬೋದು ನೋಡಿ. ನಿಮಗೆ ಇಟ್ಸ್ ವೆರಿ ಸ್ಮಾಲ್, ಬಟ್ ನೀವು ನಿಮ್ಮ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡಿ. HP ಜುಡಿಷಿಯಲ್ ಸರ್ವಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೇಳುವಂಥದ್ದು ದಿಸ್ ಈಸ್ ಒನ್ ನೋಟಿಫಿಕೇಷನ್. ಹಾಗೆ ಛತ್ತೀಸ್ಗಢದ್ದು ಕೂಡ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಇಲ್ಲೂ ಕೂಡ ಹೋಮ್ ಪೇಜಲ್ಲೇ ನಾವು ಕಾಣ್ತೇವೆ ಅಡ್ವರ್ಟೈಸ್ಮೆಂಟ್ ಫಾರ್ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಎಕ್ಸಾಮ್ 2024 ಇದು ಮಾಡಿದ್ದು. ನೋಟಿಫಿಕೇಷನ್ನು ಡಿಸೆಂಬರ್ ಲಾಸ್ಟಿಗೆ 23rd ಹಾಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಒಂದು ಹಿಂದಿಯಲ್ಲಿದೆ, ಒಂದು ಇಂಗ್ಲೀಷಲ್ಲಿದೆ. ಬಟ್ ಇಂಗ್ಲೀಷಲ್ಲೂ ಇದೆ, ವಿಲ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ತಾ ಹೋಗೋಣ ಅದೇನಂತ ಹೇಳಿ. ನೋಡಿ, ಹಿಮಾಚಲ್ ಪ್ರದೇಶ್ ಟೈಮಲ್ಲಿದೆ, ಆಲ್ರೆಡಿ ಕ್ಲೋಸಿಂಗ್ ಡೇಟ್ ಆಗಿದೆ. ಬಟ್ ನಮ್ಮ ಪರ್ಪಸ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಆಯಿತಾ. ಎಕ್ಸಾಮ್ ಕ್ಲೋಸಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ 5/1/2025 ಇದಾಗಿತ್ತು. ಡಿಸೆಂಬರ್ 15 ಇದು ನೋಟಿಫೈ ಆಗಿತ್ತು. ಸೊ ಬೇಸಿಕಲಿ ನೋಡಿ, ಇಲ್ಲಿ ಸಿಲೆಬಸ್ ನಾವು ಎಷ್ಟು ಪೋಸ್ಟ್, 21 ಪೋಸ್ಟ್ಗಳು. ಸೊ ಎಲ್ಲ ಕಡೆ ನೋಡಿ ಯೂನಿಫಾರ್ಮ್ ಸ್ಯಾಲ್ರಿ ಪೇ ಸ್ಕೇಲ್ ಕರ್ನಾಟಕದಲ್ಲೂ ಇಷ್ಟೇ ಇದೆ. 77 ಬೇಸಿಕ್ಗೆ 77,840 ರೂಪೀಸ್. ಓಕೆ ನೋಡಿ, ಗ್ರ್ಯಾಜುಯೇಷನ್ ಆದಮೇಲೆ LLB ಆದ ನಂತರ ಯಾರಿಗೆ ಸಿಗತ್ತೆ? ಓಕೆ, ಜಸ್ಟ್ ನೀವು ಎನ್ರೋಲ್ಮೆಂಟ್ ಮಾಡಿಕೊಂಡು ಸರಿಯಾಗಿ ಎಕ್ಸಾಮನ್ನು ಬರೆದು ನಾಲೆಜ್ ಇರಬೇಕು. ನಾಲೆಜ್ ಇಲ್ಲದೆ ನೀವು ಹಾಗೆ ಪಾಸ್ ಆಗ್ತೀರಿ ಅಂತಲ್ಲ. ಯು ನೀಡ್ ಟು ಹ್ಯಾವ್ ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್ ಕೂಡ ಇರಬೇಕು. ಸೊ ಅಷ್ಟು ನೀವು ಇಫ್ ಯು ಆರ್ ಕೇಪಬಲ್, ಇನಿಷಿಯಲಿ ಇದು ಬೇಸಿಕ್, ಇದ್ರ ಜೊತೆ ಅಲೋವೆನ್ಸಸ್ ಎಲ್ಲ ಇರುತ್ತೆ. ಡಿ ಎಲ್ಲ ಸೇರಿದರೆ, ಆ್ಯಕ್ಚುಲಿ ಅಲೋವೆನ್ಸಲ್ಲಿ ಸೇರಿದ್ರೆ ಸುಮಾರು 1,20,000 30,000 ಕೂಡ ಆಗುತ್ತೆ ಬೇಸಿಕ್ಗೆ. ಸ್ಟಾರ್ಟಿಂಗ್ ಟೇಕ್ ಅವೇ ಸ್ಯಾಲ್ರಿ ಅಂತ ಹೇಳ್ತಾರಲ್ಲ. ಸೊ ನೀವು ಪ್ರಿಪೇರ್ ಮಾಡ್ತಿದ್ದೀರಾ, ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿ. ಸುಮ್ಮನೆ ನಾವು ಎಕ್ಸಾಮ್ ಬರಿತೇವೆ, ಅವ್ರು ಬರೀತಾರೆ ಇವ್ರು ಬರೀತಾರೆ ಅಂತಲ್ಲ, ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿ. ಬಿಕಾಸ್ ಯು ಹ್ಯಾವ್ ಅ ವೆರಿ ಗುಡ್ ಸ್ಯಾಲ್ರಿ. ಅದ್ರ ಜೊತೆಗೆ ಒಳ್ಳೆ ಕಾಂಪಿಟೇಟಿವ್ ಆಗು ಕೂಡ ತುಂಬ ಒಂದು ಎಕ್ಸಾಮ್ಸ್ ಇರುತ್ತೆ. ಸೊ ಇದು ಸೇಮ್ ಯೂನಿಫಾರ್ಮ್ ಎಲ್ಲ ರಾಜ್ಯಗಳಲ್ಲೂ ಹೆಚ್ಚಾಗಿ ಇದು ಸೇಮ್ ಇಂಪ್ಲಿಮೆಂಟ್ ಆಗಿದೆ. ನ್ಯಾಷನಲ್ ಜುಡಿಷಿಯಲ್ ಸೆಕೆಂಡ್ ಜುಡಿಷಿಯಲ್ ಪೇ ಕಮಿಷನ್ ಪ್ರಕಾರ ಇಂಪ್ಲಿಮೆಂಟ್ ಆಗಿದೆ. ಬಟ್ ಇದರಲ್ಲಿ ರಿಸರ್ವೇಷನಲ್ಲಿ, ಏಜಲ್ಲಿ, ಸಿಲೆಬಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಟ್ ನಾವು ಕ್ವಶನ್ ಪೇಪರ್ನ ರೆಫರ್ ಮಾಡಲಿಕ್ಕೆ ಏನೂ ಇದಿಲ್ಲ. ಎಕ್ಸಾಮ್ ನೀವು ಅದನ್ನು ಫಾಲೋ ಮಾಡಲಿ ಅಂತ ನಾನು ಇದನ್ನು ಹೇಳ್ತಾ ಇರುವಂಥದ್ದು. ಹಿಮಾಚಲ್ ಪ್ರದೇಶದ ಎಕ್ಸಾಮ್ ಇರಲಿ ಅಥವಾ ನಮ್ಮ ಇದರದ್ದು
ಛತ್ತೀಸ್ಗಢದ ಎಕ್ಸಾಮ್ ಇರಲಿ, ಯು ಹ್ಯಾವ್ ಟು ಕ್ಲೋಸ್ಲಿ ಫಾಲೋ ಕ್ವಶನ್ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡಿ, ಯಾಕಂದರೆ ರೀಸೆಂಟ್ ಕೇಸ್ ಲಾಸ್ಗಳ ಬಗ್ಗೆ ಕೇಳಿರ್ತಾರೆ. ಸೊ ಆ ಚಾನ್ಸಸ್ ಇರುತ್ತೆ, ನಮ್ಮ ರಾಜ್ಯದಲ್ಲೂ ಎಕ್ಸಾಮ್ ಆದಾಗ ಅದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದು ಸಿಲೆಬಸ್ ಒಂದು 10-20 ಮಾರ್ಕ್ಸ್ ಬಿಟ್ಬಿಡಿ, ಅದನ್ನು ನೀವು ತಿಳ್ಕೊಂಡ್ರು ಏನು ನಿಮಗೆ ಲಾಸ್ ಇಲ್ಲ ಅಲ್ವಾ. ಸೊ ಇದನ್ನು ಫಾಲೋ ಮಾಡಿ ಹೇಳುವಂಥ ದೃಷ್ಟಿಕೋನದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಕ್ವಾಲಿಫಿಕೇಷನ್ಸ್ ಸೇಮೇ, ಇಲ್ಲಿ ಏನು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇಲ್ಲ, ಜಸ್ಟ್ ಎನ್ರೋಲ್ಮೆಂಟ್ ಆಗಿದ್ರೆ ಸಾಕಾಗುತ್ತೆ. ಏಜ್ ಲಿಮಿಟು 22 ಇಯರ್ಸಿಂದ 35 ಇಯರ್ಸ್ ತನಕ ಕೊಟ್ಟಿದ್ದಾರೆ. ಬಟ್ ಹೆಚ್ಚು ಅಂದರೆ ನೋಡಿ 3 ಇಯರ್ಸ್ SC ST OBC ಕ್ಯಾಟಗರಿಗೆ 3 ಇಯರ್ಸ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮೇನ್ ಇದೇ ಚೇಂಜ್ ಆಗಿರೋದು. SC ST ಹಾಗೂ ಕ್ಯಾಟಗರಿ 1 ಕ್ಯಾಟಗರಿಗೆ 40 ವರ್ಷ ತನಕ ನೀಡಿದ್ದಾರೆ, 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗೂ ಅದರ್ ಕ್ಯಾಟಗರೀಸ್ ಕ್ಯಾಟಗರಿ 2, 2A, 2B, 3A ಅದಕ್ಕೆಲ್ಲ ಕೂಡ 38 ವರ್ಷ ತನಕ. ಇನ್ನು ಜನರಲ್ ಮೆರಿಟಿಗೆ 35 ವರ್ಷ, ಅದು ಸೇಮ್ ಇದೆ ಆಯಿತಾ. ಬಟ್ ಇಲ್ಲಿ ಹಾಗಿಲ್ಲ, ಹಿಮಾಚಲ್ ಪ್ರದೇಶದಲ್ಲಿ ಹಾಗಿಲ್ಲ, 3 ವರ್ಷ ಮಾತ್ರ ಕೊಟ್ಟಿದ್ದಾರೆ. ಪ್ಲಸ್ ಇನ್ನು ಬೇರೆ ಎಲ್ಲ ಅಪ್ಲಿಕೇಶನ್ ಇದು ನೋಡಿ, ಸಿಲೆಬಸ್ಸು ಎಕ್ಸಾಮ್ ಮಾಡುವಂಥ ವಿಧಾನ ಸ್ವಲ್ಪ ಮಟ್ಟಿಗೆ ವೇರಿ ಇರುತ್ತೆ. ಸೊ ಇಲ್ಲಿ ಹೊಸ ಕ್ರಿಮಿನಲ್ ಲಾಸ್ಗಳ ಬಗ್ಗೆ ಇನ್ನೂ ಕೊಡಲಿಲ್ಲ ನೋಡಿ. ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲೇ 100 ಮಾರ್ಕ್ಸಿಗೂ, ಬಟ್ ಸಿವಿಲ್ ಲಾ 1, ಸಿವಿಲ್ ಲಾ 2, ಸಿವಿಲ್ ಲಾ 1, ಸಿವಿಲ್ ಲಾ 2, ಕ್ರಿಮಿನಲ್ ಲಾ 2 ಅಂತ ಹೇಳುವಂಥದ್ದು 3 ಮಾರ್ಕ್ಸಿನ 3 ಪೇಪರ್ಸ್ ಇರುತ್ತೆ. ಪೇಪರ್ ಅಂದರೆ 100 ಮಾರ್ಕ್ಸಿನ 3 ಪೇಪರ್, ನಮಗೆ ಎಲ್ಲದು ಸೇರಿ 100 ಮಾರ್ಕ್ಸ್ ಆದರೆ ಇಲ್ಲಿ 3 ಪೇಪರ್ಸ್ಗೆ ಈಚ್ 100 ಮಾರ್ಕ್ಸು. ಸೊ ಆಲ್ರೆಡಿ ಡೇಟ್ ಕೂಡ ಕೊಟ್ಟಿದ್ದಾರೆ, ಮಾರ್ಚ್ 2ಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ನೋಡಿ, ಅಂದಾಜು ಮಾಡಿ, ಡಿಸೆಂಬರ್ 15ಕ್ಕೆ ಎಕ್ಸಾಮಿನೇಷನ್ನ ಡೇಟ್ ಅನೌನ್ಸ್ ಮಾಡಿದ್ರು, ನೋಟಿಫಿಕೇಷನ್ ಕೊಟ್ಟರು. ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಸುಮಾರು 2ರಿಂದ 2.5 ತಿಂಗಳು ಟೈಮ್ ಕೊಡ್ಬೋದು ಅಂತ. ನೋಟಿಫಿಕೇಷನ್ ಆಗಿ ಪ್ರಿಲಿಮ್ಸ್ ಎಕ್ಸಾಮ್ ಆಗುವಾಗ ಯಾವಾಗಲೂ ಇದೇ ರೂಲ್ಸ್ ಅಂತಲ್ಲ, ಬಟ್ ಜನರಲಿ ಒಂದು 2-2.5 ತಿಂಗಳು ಇರುತ್ತೆ ಆಯಿತಾ. ಹಾಗೆ ಇಲ್ಲಿ ಮೇನ್ಸ್ ಎಕ್ಸಾಮ್ಸಲ್ಲೂ ಕೂಡ ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಪೇಪರ್ 1 to 3 ವಿಲ್ ಕ್ಯಾರಿ 200 ಮಾರ್ಕ್ಸ್. ಒಂದೊಂದು ಪೇಪರ್ಗೆ 200 ಮಾರ್ಕ್ಸ್ ಇದೆ, ಅದು 3 ಅವರ್ಸಿಗೆ ಮಾತ್ರ. ನಿಮಗಾದರೆ 100 ಮಾರ್ಕ್ಸಿಗೆ 3 ಅವರ್ಸ್, ಇಲ್ಲಿ 200 ಮಾರ್ಕ್ಸಿಗೆ ಎಷ್ಟು ಓದಲಿಕ್ಕಿದೆ. ಮತ್ತು ಇದು ನೋಡಿ, CPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್, ಪ್ಲಸ್ ಹಿಮಾಚಲ್ ಪ್ರದೇಶ್ ಕೋರ್ಟ್ಸ್ ಆ್ಯಕ್ಟ್, ಸ್ಪೆಸಿಫಿಕ್ ಲೀಫ್ ಆ್ಯಕ್ಟ್, ಇದು ಸಿವಿಲ್ ಲಾ 1 200 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 5 ಪೇಪರ್ ಒಟ್ಟು ಹೇಳೋದಾದರೆ. ಸಿವಿಲ್ ಲಾ 2 ಅಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಹಿಂದೂ ಲಾ, ಇಂಡಿಯನ್ ಲಿಮಿಟೇಷನ್ ಆ್ಯಕ್ಟ್, TP ಆ್ಯಕ್ಟ್, HP ಅರ್ಬನ್ ರೆಂಟ್ ಕಂಟ್ರೋಲ್ ಆ್ಯಕ್ಟ್, ಇದು ಕೂಡ 200 ಮಾರ್ಕ್ಸ್. ಇನ್ನು ಕ್ರಿಮಿನಲ್ ಲಾಗೆ ನೋಡಿ, ಹೊಸ ಲಾಸ್ಗಳನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಓಕೆ, ಇನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ನೋಡಿ, ಎಂಟೈರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಲ್ಲ, ಕೇವಲ ಈ ಡಿಸಾನರ್ ಆಫ್ ಚೆಕ್ಸ್ ಇದೆಲ್ಲ ಅದ್ರ ಸಂಬಂಧಪಟ್ಟ ಚಾಪ್ಟರ್ ಅದು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಂದರೆ ಹೀಗೆ ಸಿಲೆಬಸ್ ವೇರಿ ಇರುತ್ತೆ ಆಯಿತಾ. ಬಟ್ ನಮಗೆ ಅದು ಒಳ್ಳೆಯದೇ, ನಾವು ತಿಳ್ಕೊಳ್ಳೋದ್ರಿಂದ ಬಹಳ ನಮಗೆ ನಮ್ಮ ಇದೆ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ ರಿಗಾರ್ಡಿಂಗ್ ಬೇಲ್ ಇದನ್ನು ನಮಗೂ ಕೇಳ್ಬೋದು, ಸಿಲೆಬಸ್ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಲೇಟೆಸ್ಟ್ ಗೈಡ್ಲೈನ್ಸ್, ಡೈರೆಕ್ಷನ್ಸ್ ಆಫ್ ಆನರೇಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿತ್ ರಿಗಾರ್ಡ್ ಟು ಬೇಲ್ ಮತ್ತು ಕಂಡೀಷನ್ಸ್ ಟು ಬಿ ಇಂಪೋಸ್ಡ್ ಅಂಡರ್. ಸೊ ಇದು CRPCಲಿ ಕೊಟ್ಟಿದ್ದಾರೆ, ಅದನ್ನು ನಾವು BNSSಗೆ ಕರೆಸ್ಪಾಂಡಿಂಗ್ ಸೆಕ್ಷನ್ ನೋಡಿದ್ರೆ ಆಯಿತು. ಸೊ ಒಂದು ಇಂಪಾರ್ಟೆಂಟ್ ಪ್ರಾವಿಷನ್ ಓದ್ದಾಗೆ ನಾವು ಅಲ್ವಾ. ಹಾಗೆ ಜೆಂಡರ್ ಸ್ಟೀರಿಯೋ ಟೈಪಿಂಗ್, ಹಾಗೆ ಸೆಕ್ಷುವಲ್ ಒಫೆನ್ಸಸ್. ಸೊ ನಾವು ಪ್ರತಿ ವರ್ಷ ನೋಡಿದ್ದೇವೆ ಸೆಕ್ಷುವಲ್ ಒಫೆನ್ಸ್ಗೆ ಸಂಬಂಧಪಟ್ಟ ಕೇಸಸ್ಗಳು, ಸೆಕ್ಷನ್ಸ್ಗಳು, ಅದ್ರ ಮೇಲೆ ಹೆಚ್ಚು ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಕಾರಣ ಇದು, ಈ ರೀತಿ ಸಿಲೆಬಸ್ ಸೆಟ್ ಮಾಡಿರ್ತಾರೆ. ಅಥವಾ ವುಮೆನ್ ಸೆಂಟ್ರಿಕ್, ಚೈಲ್ಡ್ ಸೆಂಟ್ರಿಕ್, ಅಥವಾ ಈ ರೀತಿ ವಿಕ್ಟಿಮ್ಗೆ ಸಂಬಂಧಪಟ್ಟ ಪ್ರಾವಿಷನ್ಸ್ ಏನಾದರೂ ಇದೆಯಾ. ಈಗ BNSSಲ್ಲಂತೂ ತುಂಬ ಜಾಸ್ತಿ ಮಾಡಿದ್ದಾರೆ, ವಿಕ್ಟಿಮ್ ಸೆಂಟ್ರಿಕ್ ಪ್ರಾವಿಷನ್ಸ್, ಸಿಟಿಸನ್ ಸೆಂಟ್ರಿಕ್ ಪ್ರಾವಿಷನ್ಸು, ಜಾಸ್ತಿ ಪ್ರಾವಿಷನ್ಸ್ ಇದೆ. ಸೊ ಅಕೌಂಟೆಬಿಲಿಟಿ, ಪೊಲೀಸರು ಎಷ್ಟು ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಹೇಳುವಂಥದ್ದು ಸೆಕ್ಷುವಲ್ ಒಫೆನ್ಸ್ ಕೇಸಸ್ಗೆ. ಸೊ ಇದನ್ನು ಹೊರತುಪಡಿಸಿ ಇನ್ನೂ ಬೇರೆ ಇದೆ, ಪೋಕ್ಸೋ ಆ್ಯಕ್ಟ್ ಎಲ್ಲ ಇದೆ, ಅದು ನಮಗಿಲ್ಲ, ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ಗೆ ಇಲ್ಲ. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ. ಅಂದರೆ ಹೇಗೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಜುಡಿಷರಿ ಎಕ್ಸಾಮಲ್ಲಿ ಹೇಳುವಂಥದ್ದನ್ನು. ಸೊ ನಮಗೆ ಇಷ್ಟು ಡೀಟೇಲ್ ಆದ ಪೇಪರ್ಸ್ ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಅದು 200 ಮಾರ್ಕ್ಸಿಗೆ ಇಲ್ಲಿ ನಾವು ನೋಡೋ ಹಾಗೆ 200 ಮಾರ್ಕ್ಸ್ ಎವ್ರಿ ಪೇಪರ್. ಸೊ ಎಷ್ಟು ಓದಲಿಕ್ಕೆ ಇರ್ಬೋದು. ಲಾ ಪೇಪರ್ 1 ಹೋದ ವರ್ಷ ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳಿ ಎಷ್ಟೋ ಜನ ಕಂಪ್ಲೇಂಟ್ ಮಾಡಿದರು, ಲಾ ಪೇಪರ್ 1 ಕಷ್ಟ ಇತ್ತು ಅಂತೇಳಿ. ಅದು ಬರೀ 4 ಆ್ಯಕ್ಟ್ಗಳಿದ್ದು ಬರೀ 100 ಮಾರ್ಕ್ಸಿಗೆ. ಹಾಗಿದ್ರೆ ಇನ್ನು ಇಲ್ಲಿ ನೋಡಿ, ಇದು ವೇಕೆನ್ಸಿ ಕೂಡ ಬಹಳ ಕಮ್ಮಿ, 21 ವೇಕೆನ್ಸಿ ಇದೆ ಅಲ್ವಾ. ಸೊ ಎಷ್ಟು ಡೀಟೇಲ್ ಆಗಿ, ಎಷ್ಟು ಥರೋವಾಗಿ ಓದಬೇಕಾಗತ್ತೆ ಅಂತ ಹೇಳುವಂಥದ್ದು. ಸೊ ಹೇಗೆ ಓದುವಂಥದ್ದೇ, ಇದಕ್ಕೇನು ಶಾರ್ಟ್ ಕಟ್ ಇಲ್ಲ ಅಥವಾ ಬೇರೆ ಯಾವುದೇ ರೀತಿಯ ಕ್ವಿಕ್
ಮೆಥಡ್ ಆ ಥರ ಏನಿಲ್ಲ. ನೀವು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡಿಕೊಂಡು ಆಮೇಲೆ ರಿವೈಸ್ ಮಾಡ್ತೀರಲ್ಲ ಅದನ್ನು ಬೇಕಾದ್ರೆ ಶಾರ್ಟ್ಕಟ್ ಮಾಡ್ಕೊಳ್ಬೋದು, ಬೇಗ ಕ್ವಿಕ್ ಮೆಮರಿ ಟೆಕ್ನಿಕ್ಸ್. ಆದರೆ ಬೇಸಿಕ್ ನಾಲೆಜ್ ನೀವು ಗೇನ್ ಮಾಡುವಂಥದ್ದು ಯಾವುದೇ ಶಾರ್ಟ್ಕಟ್ ಇಲ್ಲ. ನೋಡಿ ಎಷ್ಟು ಆ್ಯಕ್ಟ್ಗಳು. ಸೊ ಇದನ್ನು ಐ ಆಮ್ ನಾಟ್ ಗೋಯಿಂಗ್ ಟು ರೀಡ್ ದಿಸ್. ಪ್ಲಸ್ ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಈಗ ನಮಗೆ ಟ್ರಾನ್ಸ್ಲೇಷನ್ ಅಂತ ಇತ್ತು, ಇಲ್ಲಿ ಇದೆ ಟ್ರಾನ್ಸ್ಲೇಷನ್ ಅಂತ ಹೇಳಿ ಸಪ್ರೇಟ್ ಪೇಪರೇ ಇದೆ, ಇಲ್ಲಿ 100 ಮಾರ್ಕ್ಸಿಗೆ ಇದೆ ಆಯಿತಾ. ಅದು ಲೈಕ್ ಬೇರೆ. ಬಟ್ ಕೇವಲ ಟ್ರಾನ್ಸ್ಲೇಷನ್ ಅಷ್ಟೇ ಅಲ್ಲ, ಅಲ್ಲಿ ಕಾಂಪೊಸಿಷನ್ ಅಂದರೆ ಈಗ ವರ್ಡ್ಸ್, ಈಡಿಯಮ್ಸ್, ಎರರ್ಸ್, ಕರೆಕ್ಷನ್ಸ್ ಆ ಥರ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಂಗ್ಲೀಷ್ ಕಾಂಪೊಸಿಷನ್ ಕೇವಲ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ, ಯಾಕೆಂದರೆ ಇಂಗ್ಲೀಷ್ನ ನಾಲೆಜು ಬೇಕಾಗತ್ತಲ್ವ, ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ 150 ಮಾರ್ಕ್ಸ್. ಓಕೆ, ಇನ್ನು ಕೆಲವೊಂದು ಕಡೆ ಇದು ಕೂಡ ಇರತ್ತೆ, ಜನರಲ್ ನಾಲೆಜ್ ಅದು ಕೂಡ ಕೇಳ್ತಾರೆ. ಇದರಲ್ಲಿ ಇಲ್ಲ ಇನ್ನು ಉತ್ತರ ಪ್ರದೇಶ್, ಬಿಹಾರೆಲ್ಲ ಹಾಗೆ ಕೆಲವೊಂದಿದೆ. ಐ ಡೋಂಟ್ ನೋ ಇನ್ ಪ್ರಿಲಿಮ್ಸ್ ಅಥವಾ ಮೇನ್ಸಲ್ಲಿ, ಬಟ್ ಜನರಲ್ ನಾಲೆಜು ಅದು ರೈಟ್ ಫ್ರಮ್ ಎಲ್ಲದು ಸೈನ್ಸಿಂದ ಹಿಡಿದು ನೀವು ಓದ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಅದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಂಡಕ್ಟ್ ಮಾಡುವಂಥದ್ದಲ್ಲ. IAS IPS ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ಗಳು ಲೈಕ್ ಆ ಸ್ಟೇಟಿನ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಕಂಡಕ್ಟ್ ಮಾಡುವಂಥ ಎಕ್ಸಾಮಿನೇಷನ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸಿಲೆಬಸ್ಸಿಗೆ ಪ್ರಿಸ್ಕ್ರೈಬ್ ಆಗಿರುತ್ತೆ. ಬಟ್ ನಮ್ಮದ್ರಲ್ಲಿ ಕೇವಲ ಹೈಕೋರ್ಟ್ ಇರೋದಕ್ಕೆ ಬರೀ ಸ್ವಲ್ಪ ಲಿಮಿಟೆಡ್ ಆ್ಯಕ್ಟ್ಸ್ಗಳಿವೆ, ಇಷ್ಟು ಡೀಟೇಲ್ ಆಗಿ ಈ ರೀತಿ ಇಲ್ಲ ಆಯಿತಾ. ಸೊ ಇದು ಒಂದು ಬಹಳ ಇದು ನೀವು ತಿಳ್ಕೊಳ್ಬೇಕು ಹೇಗೆ ನಿಮ್ಮ ಇದಂತ ಹೇಳಿ. ಯು ಆರ್ ಲಕ್ಕಿ ಇನಫ್, ಅಮೆಂಡ್ಮೆಂಟ್ ಆಯಿತು, ಕಟ್ ಆಫ್ ಇದೆ, ಅದೆಲ್ಲದೂ ಹೌದು. ಬಟ್ ಅದನ್ನೇ ನಾನು ಯಾವಾಗಲೂ ಹೇಳುವಂಥದ್ದು, ನೀವು ಬೇರೆ ರಾಜ್ಯಗಳದ್ದು ಸ್ಟಡಿ ಮಾಡಿದರೆ ನಿಮ್ಗೆ ಅಂದಾಜಾಗತ್ತೆ. ಇಟ್ಸ್ ಸೋ ಡಿಫಿಕಲ್ಟ್. ನೀವು ಒಂದು ವೇಳೆ ಆ ರಾಜ್ಯದ ಎಕ್ಸಾಮ್ ಬರಿತಾ ಇದ್ದರೆ ಎಕ್ಸಾಮ್ ಕಟ್ಟುವಂಥವರ ಸಂಖ್ಯೆಯೂ ಕೂಡ ಜಾಸ್ತಿ, ಹಾಗೆ ನಿಮಗೆ ಸಿಗುವಂಥ ಚಾನ್ಸ್ ಕೂಡ ಕಮ್ಮಿ. ಎಕ್ಸಾಮಲ್ಲಿ ಪಾಸ್ ಆದರೂ ಸಹ ಅಷ್ಟು ಟಾಪ್ ಅಲ್ವಾ, ಟಾಪ್ ಲಿಸ್ಟಲ್ಲಿ ಹೋಗುವಂಥ ಇದು ಕೂಡ ಕಮ್ಮಿ ಆಗಿರುತ್ತೆ. ಸೊ ವೈವಾಕ್ಕೂ 150 ಮಾರ್ಕ್ಸ್ ಇದೆ ವೈವಾಕ್ಕೆ. ಇಲ್ಲದ್ರೆ ನಾರ್ಮಲಿ 50 ಮಾರ್ಕ್ಸ್ ಇರುತ್ತೆ ನಮ್ಮ ರಾಜ್ಯದಲ್ಲಾದರೆ ಅಲ್ವಾ. ಸೊ ನೋಡಿ, ತುಂಬ ಕ್ಯಾಟಗರಿ, ತುಂಬ ಬೇಸಿಸ್ಗಳ ಮೇಲೆ ಇಲ್ಲಿ ನಿರ್ಧಾರ ಮಾಡ್ತಿದ್ದಾರೆ ಈ ಒಂದು ಇದನ್ನು ತಗೊಳ್ಳಿಕ್ಕೆ. ಎಸ್, ಸೊ ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ಲು. ಸೊ ಈ ಹಿಮಾಚಲ್ ಪ್ರದೇಶ್, ಎಸ್ ಇಷ್ಟೇ, ಮತ್ತು ಇದೆಲ್ಲ ಡೀಟೇಲ್ಸ್ ನಮ್ಮ ಇದರದ್ದು. ಹಿಮಾಚಲ್ ಪ್ರದೇಶ್ಗೆ ಸಂಬಂಧಪಟ್ಟ ಎಕ್ಸಾಮ್ಸ್ಗಳೇನೇ ಇದ್ದರೂ ಆ ವೆಬ್ಸೈಟನ್ನು ವಿಸಿಟ್ ಮಾಡ್ತಾ ಇರಿ. ಕ್ವಶನ್ ಪೇಪರ್ ಸಿಕ್ಕಿದ್ರೆ ಫಾಲೋ ಮಾಡಿ, ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇದೊಂದು ಹಿಮಾಚಲ್ ಪ್ರದೇಶ್. ಹಾಗೆ ಛತ್ತೀಸ್ಗಢದ್ದು ಕೂಡ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಛತ್ತೀಸ್ಗಢದ್ದು ಹಿಂದಿಯಲ್ಲಿ ನೀಡಿದ್ದಾರೆ, ಬಟ್ ನಮಗೆ ಅರ್ಥ ಆಗತ್ತೆ ಆಯಿತಾ. ಬೇಸಿಕ್ ಇಂಗ್ಲೀಷಲ್ಲೂ ಇದೆ. ಬೇಸಿಕ್ 26/12 ಲೈಕ್ ವರ್ಷದ ಕೊನೆಗೆ ನೋಟಿಫೈ ಮಾಡಿದ್ದಾರೆ. ಇನ್ನೂ ಟೈಮ್ ಇದೆ. ನೀವು ಯಾರಾದರೂ ಛತ್ತೀಸ್ಗಢಲ್ಲಿದ್ದರೆ ಅಥವಾ ಹಿಂದಿ ಬರ್ತಾ ಇದ್ದರೆ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್. 24/1/2025 ಅಲ್ಲಿ ತನಕ ಲಾಸ್ಟ್ ಡೇಟ್ ಇದೆ. ಇಲ್ಲಿ ನೋಟಿಫಿಕೇಷನ್ 57 ಪೋಸ್ಟಿಗೆ ನೋಟಿಫೈ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕಾಣುವ ಹಾಗೆ 57 ಪೋಸ್ಟು. ಇದು ನೋಡಿ, ಇದು ಕೂಡ ಸೇಮ್ ಸ್ಯಾಲ್ರಿ ಸ್ಕೇಲ್ ಅಲ್ವಾ. 77,840 ಇಂದ 1,36,520. ಇದು ಇನ್ಕ್ರಿಮೆಂಟ್ ಆಗ್ತಾ ಇಷ್ಟ ಆಗತ್ತೆ ಅಂತ ಹೇಳಿ, ಇದೇ ಫೈನಲ್ ಅಂತ ಅಲ್ಲ. ಓಕೆ, ಈ ಸ್ಯಾಲ್ರಿಗೆ ಬೇಸಿಕ್ಸಿಗೆ ಒಂದದು ಇದು. ಇದ್ರ ಜೊತೆ DA ಇರುತ್ತೆ. DA ಕೆಲವೊಂದು ಸಲ 100% ಎಲ್ಲ ಆಗಿರುತ್ತೆ, ಅಂದರೆ ಸರಿ ಡಬಲ್ 200% ಎಲ್ಲ ಆಗುತ್ತೆ ಕೆಲವೊಂದು ಸಲ. ಅದು ನಿರ್ದಿಷ್ಟ ಅಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ವರ್ಷ. ಸೊ ಡಿಯರ್ನೆಸ್ ಅಲೋವೆನ್ಸ್ ಅಂತ ಹೇಳಿ, ತುಟ್ಟಿ ಭತ್ಯೆ ಅಂತ ಇನ್ನೂ ಹಲವಾರು ಅಲೋವೆನ್ಸ್ಗಳು ಇರ್ತವೆ. ಅದೆಲ್ಲ ಸೇರಿ ಇಟ್ ಆಫ್ಕೋರ್ಸ್ ಇಟ್ ಕ್ರಾಸಸ್ 1 lakh ಕ್ರಾಸ್ ಆಗೇ ಆಗುತ್ತೆ. ಅಂದರೆ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಹೇಳುವಂಥದ್ದು. ಸೊ ಸ್ಯಾಲ್ರಿ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿಲ್ಲ, ಜಸ್ಟ್ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ನೋಡೋಣ, ಇಂಗ್ಲೀಷ್ ಪೋರ್ಷನ್ ನಮಗೆ ಅರ್ಥ ಆಗುವಂಥದ್ದು ಎಲ್ಲಿದೆ ಅಂತ ಲೆಟ್ಸ್ ಸಿ ಹಿಯರ್. ಛತ್ತೀಸ್ಗಢ, ಮಧ್ಯಪ್ರದೇಶ ಎಲ್ಲ ಹೆಚ್ಚು ಕಮ್ಮಿ ಕರ್ನಾಟಕ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಇದೆ. ತುಂಬ ಏನು ಚೇಂಜಸ್ ಇಲ್ಲ. ತಮಿಳುನಾಡು, ಕೇರಳ ಎಲ್ಲ ಸಹ ಹೆಚ್ಚು ಕಮ್ಮಿ ಒಂದೇ ಸಿಲೆಬಸ್ ನಾವು ಕಾಣ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಕೊಟ್ಟಿದ್ದಾರಲ್ವಾ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 100 ಮಾರ್ಕ್ಸಿಗೆ. ಹಿಮಾಚಲ್ ಪ್ರದೇಶ್ ಥರ 200 ಮಾರ್ಕ್ಸು 300 ಮಾರ್ಕ್ಸ್ ಎಲ್ಲ ಇಲ್ಲ. ಓಕೆ, ದಿಸ್ ಓನ್ಲಿ ಫಾರ್ 100 ಮಾರ್ಕ್ಸ್. 100 ಆಬ್ಜೆಕ್ಟಿವ್ ಕ್ವಶನ್ಸ್ ಇದೆ. ಹಾಗೆ ಮೇನ್ಸ್ ಎಕ್ಸಾಮ್ಸು ಕೂಡ ಇರುತ್ತೆ. ಇದು ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೊಸ ಕಾನೂನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಿಮಾಚಲ್ ಪ್ರದೇಶದಲ್ಲಿ ಹೊಸ ಕಾನೂನು ಬಗ್ಗೆ ಏನು ತಿಳಿಸಿರಲಿಲ್ಲ. ಹಿಯರ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಅದ್ರ ಜೊತೆಗೆ ಈಗ ನಮಗೆ ಬೇರೆ ಆ್ಯಕ್ಟ್ಸ್ಗಳಿವೆ. ರೆಂಟ್ ಕಂಟ್ರೋಲ್ ಕರ್ನಾಟಕದಲ್ಲೂ ಇದೆ ಬಿಡಿ, ಆದರೆ ಕೋರ್ಟ್ ಫೀಸ್ ಆ್ಯಕ್ಟ್, ರಿಜಿಸ್ಟ್ರೇಷನ್ ಆ್ಯಕ್ಟ್, ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್, ಎಕ್ಸೈಸ್ ಆ್ಯಕ್ಟ್, ಅದೆಲ್ಲ ಅಲ್ಲಿಯ ಲೋಕಲ್ ಲಾಸ್ ಗೊತ್ತಿರಬೇಕು ನಿಮಗೆ. ಮೇನ್ಸ್ ಎಕ್ಸಾಮ್ಸಲ್ಲಿ ಕೆಲವೊಂದು ಸಲ ಡೈರೆಕ್ಟಾಗಿ ಕ್ವಶನ್ ಇಲ್ಲ, ಬಟ್ ಆ ಪ್ರಾವಿಷನ್ಸ್, ಈಗ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ನ ಮೇಲೆ ಕ್ವಶನ್ ಬಂದ ಹಾಗೆ ಜಜ್ಮೆಂಟ್ ರೈಟಿಂಗಲ್ಲಿ ಆ ಒಫೆನ್ಸ್ ಬಂದುಬಿಡತ್ತೆ.
ಸೊ ಇಟ್ಸ್ ಬೆಟರ್ ಟು ಸ್ಟಡಿ. ಸೊ ಇದನ್ನೆಲ್ಲ ರೆಫರ್ ಮಾಡಿ, ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ರಾಜ್ಯದ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಇದೆ, ಹಾಗೆ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗೆ ನೋಡಿ ಜನರಲ್ ನಾಲೆಜ್ ಆಫ್ ಛತ್ತೀಸ್ಗಢ, ಇದೆಲ್ಲ ಪ್ರಿಲಿಮ್ಸಲ್ಲಿ ಒಟ್ಟು 100 ಮಾರ್ಕ್ಸಿಗೆ. ಅದು ನೋಡಿ ಟೈಮ್ ಬರೀ 2 ಗಂಟೆ ಮಾತ್ರ, 100 ಕ್ವಶನ್ಸಿಗೆ 2 ಗಂಟೆ ಮಾತ್ರ ನೀಡ್ತಿದ್ದಾರೆ. ಹಾಗೆ ಮೇನ್ಸ್ ಎಕ್ಸಾಮ್ ನೋಡಿ, ಇದು ಇನ್ನೂ ವೆರಿ ಶಾರ್ಟ್ ಫಾರ್ಮೆಟ್. ಹಿಮಾಚಲ್ ಪ್ರದೇಶ ಆದರೆ ಒಂದೊಂದು ಪೇಪರೇ 5 ಪೇಪರು, ಒಂದೊಂದು ಪೇಪರೇ 3 ಗಂಟೆ, 150 ಮಾರ್ಕ್ಸು. ಇಲ್ಲಿ ಎಲ್ಲ ಪೇಪರ್ ಸೇರಿ 100 ಮಾರ್ಕ್ಸ್. ಓಕೆ, ಒಂದೊಂದು ಈಗ ಜಜ್ಮೆಂಟ್ ರೈಟಿಂಗ್, ಸಿವಿಲ್ ಜಜ್ಮೆಂಟ್ ರೈಟಿಂಗ್ಗೆ 40 ಮಾರ್ಕ್ಸು. ನಮ್ಮದಲ್ಲಾದರೆ ಸಿವಿಲ್ ಜಜ್ಮೆಂಟ್ ರೈಟಿಂಗಿಗೆ 75-70 ಮಾರ್ಕ್ಸ್ ಇರುತ್ತೆ. ಬಟ್ ಇದೆಲ್ಲ ಸೇರಿ ಇಶ್ಯೂಸು, ಸಿವಿಲ್ ಜಜ್ಮೆಂಟ್ ರೈಟಿಂಗ್ 40 ಮಾರ್ಕ್ಸು, ಇದಕ್ಕೆ 40. ಹಾಗೆ ಟ್ರಾನ್ಸ್ಲೇಷನ್ 10 ಮಾರ್ಕ್ಸು. ಒಂದೇ ಪೇಪರಲ್ಲಿ ಎಲ್ಲ ಮುಗಿಸ್ಬಿಡ್ಬೋದು, ಆಯಿತಾ. ಸೊ ಇದೊಂದು ಫಾರ್ಮೆಟ್ ಸ್ವಲ್ಪ ಚೇಂಜ್ ಇದೆ. ಇನ್ನು ವೈವಾಕ್ಕೆ ಬರೀ 15 ಮಾರ್ಕ್ಸು. ನೋಡಿ 150 ಇರುವಂಥ ಸ್ಟೇಟು ಇದೆ, 15 ಮಾರ್ಕ್ಸ್ ಇರುವಂಥ ಸ್ಟೇಟು ಇದೆ. ನಮ್ಮದು ನಾರ್ಮಲ್, ತುಂಬ ಜಾಸ್ತಿನೂ ಅಲ್ಲ ತುಂಬ ಕಮ್ಮಿನೂ ಅಲ್ಲ, 50 ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ. ಕಂಪ್ಯೂಟರ್ ಟೆಸ್ಟ್ ಇರುತ್ತೆ ಕೆಲವೊಂದು ಕಡೆ. ಸೊ ಹೀಗೆ ನೋಡಿ, ಈ ರೀತಿ ಬೇರೆ ಬೇರೆ ಇದರಲ್ಲಿ ನಾವು ನೋಡ್ಬೋದು. ಬಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತುಂಬ ಜನರಿಗೆ ಆಲ್ಮೋಸ್ಟ್ ಮೇನ್ಸ್ ಕಾನ್ಸ್ಟಿಟ್ಯೂಷನ್ ಕೇಳ್ತಾರೆ, ಕ್ರಿಮಿನಲ್ ಲಾಸ್, TP ಆ್ಯಕ್ಟ್, ಕಾಂಟ್ರಾಕ್ಟ್ ಆ್ಯಕ್ಟ್, ಈ 5 ಇದ್ರ ಮೇಲಂತೂ ಕೇಳ್ತಾರೆ. ಸೊ ಆ ಕ್ವಶನ್ಸ್ಗಳನ್ನು ನಾವು ಪದೇ ಪದೇ ಓದಿ ಅಭ್ಯಾಸ ಮಾಡ್ಕೊಂಡಿದ್ರೆ ಸುಲಭ ಆಗುತ್ತೆ. ಸೊ ಡೆಫಿನೆಟ್ಲಿ ಈ 2 ರಾಜ್ಯಗಳದ್ದು ಇನ್ನು ಸ್ವಲ್ಪ ದಿನದಲ್ಲಿ ಬೇರೆ ಬೇರೆ ರಾಜ್ಯಗಳದ್ದು ನೋಟಿಫಿಕೇಶನ್ ಕೂಡ ಮಾಡ್ಬೋದು ಅಥವಾ ಮಾಡಿರಲೂಬಹುದು. ಓಕೆ, ಯಾಕೆಂದರೆ ಎಲ್ಲ ಸ್ಟೇಟ್ಸ್ಗಳದ್ದು ಲೈಕ್ ಐ ಹ್ಯಾವಂಟ್ ಗಾನ್ ಥ್ರೂ. ಬೇಸಿಕ್ಕಾಗಿ ನಮಗೆ ಕಣ್ಣಿಗೆ ರೆಗ್ಯುಲರ್ ನೋಟಿಫಿಕೇಶನ್ ಬರುತ್ತಲ್ಲ, ಅಂಥ ಸ್ಟೇಟ್ಸ್ಗಳದ್ದು. ಇನ್ನು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳೆಲ್ಲ ಇವೆ, ಅಲ್ಲೂ ಕೂಡ ನೋಟಿಫೈ ಮಾಡ್ತಿರ್ತಾರೆ. ಸೊ ಅದನ್ನು ನಾವು ರೆಗ್ಯುಲರಾಗಿ ಫಾಲೋ ಮಾಡಬೇಕು. ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಗೋವಾ, ಪುದುಚೇರಿ, ಎಷ್ಟು ರಾಜ್ಯಗಳು, ಮಹಾರಾಷ್ಟ್ರ, ಇನ್ನು ಹೈಯರ್ ಜುಡಿಷರಿ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸು ಕೂಡ ನೋಡ್ಬೋದು. ಓಕೆ, ಸೊ ಇದೆಲ್ಲ ಸಣ್ಣ ಪುಟ್ಟ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ನೀವು ಮಾಡಬೇಕಾಗಿರೋದು. ಜುಡಿಷರಿ ಎಕ್ಸಾಮ್ ಅಂದರೆ ಕೇವಲ ನಿಮ್ಮದು ಮಾತ್ರ ಅಲ್ಲ, ಯು ಹ್ಯಾವ್ ಟು ರೆಫರ್ ಟು ಅದರ್ ಸ್ಟೇಟ್ಸ್ ಆಲ್ಸೋ ಅಂತ ಹೇಳೋದಕ್ಕೆ ಒಂದು ಸಣ್ಣದಾದಂಥ ರೆಫರೆನ್ಸ್ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಹಾಗೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಇದೆ, ನೀವು ರೆಗ್ಯುಲರ್ ಆಗಿ ತಯಾರಿ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮದು ಆಲ್ರೆಡಿ ಡೀಟೇಲ್ಡ್ ಜೂರಿಸ್ ಕೋರ್ಸ್ ಅಂತ ಇದೆ. ಓಕೆ, 1 ಇಯರ್ ಕಾಂಪ್ರಹೆನ್ಸಿವ್ ಕೋರ್ಸ್, ರೆಕಾರ್ಡೆಡ್ ಲೆಕ್ಚರ್ಸ್ ಅದರಲ್ಲಿ ಇರುವಂಥದ್ದು. ಯು ವಿಲ್ ಗೆಟ್ ಆಲ್ ದಿ ಸ್ಟಡಿ ಮೆಟೀರಿಯಲ್. ಅಥವಾ ಇಂಡಿವಿಜುವಲ್ ಕೋರ್ಸ್ಗಳು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಸದ್ಯಕ್ಕೆ ಯಾವುದೇ ಲೈವ್ ಕ್ಲಾಸ್ ಆಗ್ತಾ ಇಲ್ಲ, ಬಟ್ ಒನ್ಸ್ ನೋಟಿಫೈಡ್, ಎಕ್ಸಾಮ್ ನೋಟಿಫೈ ಆದ ನಂತರ ವಿ ವಿಲ್ ಡೆಫಿನೆಟ್ಲಿ ಸಿ, ಪ್ರತಿದಿನ ನಿಮಗೆ ವ್ಯಾಲ್ಯೂ ಆ್ಯಡೆಡ್ ಮೆಟೀರಿಯಲ್ ನಿಮಗೆ ಸಿಗುವ ಹಾಗೆ ವಿ ವಿಲ್ ಡೆಫಿನೆಟ್ಲಿ ವಿ ಆರ್ ಡಿಸೈನಿಂಗ್ 1 ಕೋರ್ಸ್. ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅಥವಾ ಮುಂದೆ ನಿಮಗೆ ರೆಗ್ಯುಲರ್ ಅದರ ಅಪ್ಡೇಟ್ ಬರ್ತಾ ಇರಲಿಕ್ಕೆ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಚಾನಲ್ ಇದೆ, ಅದನ್ನು ಕೂಡ ನೀವು ಯಾವ್ದಾದ್ರು ಒಂದು ಲಿಂಕನ್ನು ಫಾಲೋ ಮಾಡಿದ್ರೆ ಆಗುತ್ತೆ, ಅಥವಾ ಇನ್ಸ್ಟಾದಲ್ಲಿ ಫಾಲೋ ಮಾಡಿದ್ರೆ ಆಗುತ್ತೆ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಬೋದು. ಓಕೆ, ಸೊ ಯಾವುದೇ ಒಂದು ಲಿಂಕ್ ಇಟ್ಕೊಳ್ಳಿ ನಮ್ಮ ಚಾನಲ್ ಜೊತೆಗೆ, ಸೊ ದ್ಯಾಟ್ ಯು ವಿಲ್ ಗೆಟ್ ಸಮ್ ನೋಟಿಫಿಕೇಷನ್ ನಮ್ಮ ಒಂದು ಹೊಸ ಕೋರ್ಸ್ ಬಗ್ಗೆ ನಾವು ಲಾಂಚ್ ಮಾಡಿದಾಗ. ಅಲ್ಲಿ ತನಕ ನೀವು ಹಲವಾರು ಸ್ಟಡಿ ಮೆಟೀರಿಯಲ್ಗಳು, ಬುಕ್ಸ್ಗಳಿವೆ ಚಾರ್ಟ್ಸ್ ಮೆಥಡಲ್ಲಿ, ಅದನ್ನು ಕೂಡ ನೀವು ಫಾಲೋ ಮಾಡಿ ನೋಡ್ಬೋದು. ಓಕೆ, ಹಾಗೆ ಸ್ಯಾಂಪಲ್ ಕ್ಲಾಸಸ್ಗಳು ಕೂಡ ಇವೆ. ಆಯಾ ಕೋರ್ಸಿಗೆ ಹೋಗಿ ನೀವು ನೋಡಿದಾಗ ಆ ಕ್ಲಾಸಸ್ಗಳದ್ದು ಮಾಹಿತಿ ಸಿಗುತ್ತೆ. ಓಕೆ, ಎಸ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ತೆ, ಧನ್ಯವಾದಗಳು.